ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಕೀಳು ಮಟ್ಟದ ಕಮೆಂಟ್ಗೆ ಧನುಷ್ ಕೂಡ ಗರಂ ಆಗಿರುವಂಥದ್ದು. ಸೊ ಆಲ್ರೆಡಿ ಗೊತ್ತಿರುತ್ತೆ, ಈ ಹಿಂದೆ ಕಾವ್ಯ ಅವರಿಗೆ ಒಂದು ಚೀಪ್ ಕಮೆಂಟ್ ಬಂದಿರುವಂಥದ್ದು. ಸೊ ಆ ಚೀಪ್ ಕಮೆಂಟಿಂದ ಕಾವ್ಯ ಅವರು ರೊಚ್ಚಿಗೆದ್ದು ಅಲ್ಲಿ ಅವರಿಗೆ ಒಂದು ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ಕಮೆಂಟನ್ನು ಮತ್ತೆ ರಿಪ್ಲೈ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಕಮೆಂಟ್ ವಿಷಯ ಆಯಿತು. ಆಮೇಲೆ ಅದರ ವಿಷಯವಾಗಿ ಧನುಷ್ ಅವರು ಕೂಡ ಮಾತಾಡಿದ್ದಾರೆ. ಯಾಕಂದರೆ ಅಲ್ಲಿ ಇದ್ದದ ಹೆಸರು ಕೂಡ ಧನುಷ್ ಅವ್ರದ್ದೇ. ಸೊ ಧನುಷ್ ಅವರ ಎರಡನೇ ಹೆಂಡ್ತಿನ ನೀವು ಅನ್ನೋ ಒಂದು ಪ್ರಶ್ನೆಯನ್ನು ಒಬ್ಬ ಚೀಪ್ ಗಿಮಿಕ್ ಮಾಡಿಕೊಂಡು ಈ ಒಂದು ಕ್ವಶನನ್ನು ಕೇಳ್ಕೊಂಡಿರುವಂಥದ್ದು. ಸೊ ಅದಕ್ಕೆ ಕಾವ್ಯ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಟ್ ಅದಕ್ಕೂ ರಿಯಾಕ್ಟ್ ಧನುಷ್ ಅವರು ಕೂಡ ಮಾಡಿದ್ದಾರೆ. ಯಾಕಂದರೆ ಅವತ್ತು ಏನು ರಿಯಾಕ್ಟ್ ಮಾಡಿರಲಿಲ್ಲ, ಬಟ್ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಸೊ ಧನುಷ್ ಅವರು ರಿಯಾಕ್ಟ್ ಮಾಡಿರೋ ಪ್ರಕಾರ, ಧನುಷ್ ಅವರು ಅವರು ಹೇಳಿರೋ ಪ್ರಕಾರ ಅಂದರೆ ಬೇರೆ ಯಾರಿಗೂ ಇಂಥ ಒಂದು ಕೆಟ್ಟ ಕಮೆಂಟ್ಗಳನ್ನು ಮಾಡಬೇಡಿ. ಯಾಕಂದರೆ ಬಿಗ್ ಬಾಸಲ್ಲಿ ನಾವು ಆಲ್ರೆಡಿ ನೋಡಿರ್ತೀವಿ, ಬಿಗ್ ಬಾಸಲ್ಲಿ ಅವರ ಸ್ನೇಹ ಎಂಥದ್ದು, ಆಮೇಲೆ ಅವರಿಬ್ಬರು ಒಟ್ಟಿಗೆ ಇದ್ದಾಗಲೂ ಅಷ್ಟೇ ಅವರನ್ನು ಯಾರು ಕೂಡ ಅಷ್ಟೊಂದು ಟ್ರೋಲ್ ಮಾಡ್ತಾ ಇರಲಿಲ್ಲ. ಈಗ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಏನು ಕಾಣಿಸುತ್ತೋ ಸೊ ಅದನ್ನೇ ಕೂಡ ನಾವು ನೋಡೋದಲ್ಲ. ಬಟ್ ಅಲ್ಲಿ ಕೆಲವೊಂದು ವಿಷಯಗಳನ್ನು ಬೇರೆ ರೀತಿಯಲ್ಲೇ ಟರ್ನ್ ಆ್ಯಂಡ್ ಟ್ವಿಸ್ಟ್ ಮಾಡೋಕ್ಕೆ ಜನಗಳು ಕಾಯ್ತಾ ಇರುವಂಥದ್ದು. ಅಂದರೆ ಕೆಲವೊಂದು ಟ್ರೋಲ್ ಪೇಜ್ಗಳಾಗಿರ್ಬೋದು, ಕೆಲವೊಂದು ಅಂದರೆ ಅವರನ್ನು ಕಂಡ್ರೆ ಆಗದೆ ಇರೋರಾಗಿರ್ಬೋದು, ಅಥವಾ ಅವರ ಬಿಹೇವಿಯರ್ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಸೊ ಅಂಥವ್ರನ್ನು ನಾವು ಕೆಲವೊಂದು ಟ್ರೋಲ್ಗಳಾಗಿರ್ಬೋದು, ಕೆಲವೊಂದು ಗಿಮಿಕ್ಗಳಲ್ಲಿ ಆಗಿರ್ಬೋದು ಅವರನ್ನು ಚಿಕ್ಕವರನ್ನಾಗಿ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ನಮ್ಮ ಗಿಲ್ಲಿ ವಿಷಯ ಬಿಡಿ, ಗಿಲ್ಲಿ ಅವರು ಅಂಥ ವಿಷಯದಲ್ಲಿ ಸಿಕ್ಕಾಕೊಂಡೇ ಇಲ್ಲ ಅನಿಸುತ್ತೆ. ಯಾಕಂದರೆ ಅವರ ಬಗ್ಗೆ ಯಾವುದೇ ಒಂದು ನೆಗೆಟಿವ್ ಕಮೆಂಟ್ ಆಗಿರ್ಬೋದು, ನೆಗೆಟಿವ್ ಟ್ರೋಲ್ಸ್ಗಳಾಗಿರ್ಬೋದು ಎಲ್ಲೂ ಕೂಡ ನೋಡೋಕ್ಕೆ ಸಿಕ್ಕಿಲ್ಲ. ಆದರೆ ಗಿಲ್ಲಿ ಅವ್ರನ್ನ ಯಾರು ಎದುರಾಕೊಳ್ತಾರೋ ಅವರನ್ನು ಕೆಟ್ಟದಾಗಿ ಕಮೆಂಟ್ ಆಗಿರ್ಬೋದು, ಅವರನ್ನು ಕೆಟ್ಟದಾಗಿ ಟ್ರೋಲ್ ಮಾಡೋದಾಗಿರ್ಬೋದು ನಾವು ನೋಡೇ ಇರ್ತೀವಿ. ಸೊ ಹಾಗೆ ಕಾವ್ಯ ಮತ್ತು ಧನುಷ್ ಅವರ ವಿಷಯದಲ್ಲೂ ಆಗಿರೋದು ಇಂಥದ್ದೇ. ಸೊ ಕೆಲವೊಂದು ವಿಚಾರದಲ್ಲಿ ಅವರ ಒಂದು ಪರಿಸ್ಥಿತಿಯನ್ನು ನೆನೆಸ್ಕೊಂಡಾದ್ರು, ಅವರ ಒಂದು ಪರ್ಸ್ನಾಲಿಟಿಯನ್ನು ನೆನೆಸ್ಕೊಂಡಾದ್ರು ಅವರು ಕಮೆಂಟ್ ಮಾಡೋದನ್ನು ಸ್ವಲ್ಪ ತಡ್ಕೊಂಡಿದ್ರೆ, ಆ ಥರ ಒಂದು ಕೆಟ್ಟದಾಗಿ ಚೀಪಾಗಿ ಕಮೆಂಟ್ ಮಾಡಿಲ್ಲ ಅಂದರೆ ಸೊ ಈ ವಿಷಯದ್ದು ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಕಾವ್ಯ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಧನುಷ್ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಧನುಷ್ ಅವರು ಕೂಡ ಹೇಳಿದ್ದಾನೆ, ನನಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ನೋಡ್ತಾರೆ. ಬಟ್ ಕಾವ್ಯ ಅವ್ರಿನ್ನು ಮದುವೆ ಆಗುವಂಥ ಹುಡುಗಿ. ಸೊ ಅವರನ್ನು ಈ ಥರ ಒಂದು ಮಾತಾಡೋದು, ಅವ್ರಿಗೆ ಈ ಥರ ಒಂದು ಕಮೆಂಟ್ ಹಾಕೋದು ತುಂಬ ತಪ್ಪಾಗುತ್ತೆ ಅನ್ನೋದು. ಸೊ ಇನ್ನೊಂದು ಹೇಳಿದ್ದಾರೆ, ಎಲ್ರಿಗೂ ಒಳ್ಳೆಯದನ್ನೇ ಬಯಸಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಎಷ್ಟು ಅಂತ ಕೆಟ್ಟ ಕಮೆಂಟ್ಗಳಿಗೆ ಎಷ್ಟು ಅಂತ ರಿಪ್ಲೈ ಮಾಡೋದು, ಕೆಟ್ಟ ಕಮೆಂಟ್ಗಳನ್ನು ನೋಡ್ತಾನೆ ಕೂರಬೇಕು, ಅದಕ್ಕೇನು ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಒಳ್ಳೇದೇನಾಗ್ತಿದೆಯೋ ಅದಕ್ಕೆ ಮಾತ್ರ ನೋಡೋಣ ಅಂತ ಕೂಡ ಧನುಷ್ ಅವ್ರು ಹೇಳಿದ್ದಾರೆ. ಸೊ ಸೈಲೆಂಟಾಗಿ ಇರೋದೇ ಒಳ್ಳೇದು ಅನ್ನೋ ಮಾತುಗಳನ್ನು ಕೂಡ ಧನುಷ್ ಅವ್ರು ಹೇಳಿರುವಂಥದ್ದು. ಇನ್ನು ಈ ವಿಚಾರದಲ್ಲಿ ನೋಡ್ತಾ ಹೋದರೆ ಕನ್ನಡದವ್ರನ್ನೇ ಬೆಳೆಸಬೇಕು ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಇದೆಲ್ಲ ವಿಚಾರವಾಗಿ ಈಗ ಬಿಗ್ ಬಾಸಿಂದ ಅವರೆಲ್ಲ ಫೇಮಸ್ ಆಗಿರುವಂಥದ್ದು. ಬಿಗ್ ಬಾಸಿಂದ ಅದರಲ್ಲೂ ಈ 12th ಸೀಸನ್ ಏನಿದೆ ಸಿಕ್ಕಾಪಟ್ಟೆ ಅವರಿಗೆಲ್ಲ ಹಿಟ್ ಕೊಟ್ಟಿರುವಂಥ ಸೀಸನ್. ಯಾರಿಗೂ ಇಷ್ಟೊಂದು ಅಂದರೆ ಇಷ್ಟು ಬಿಗ್ ಬಾಸ್ ಆಗಿದೆ, ಬಟ್ ಈ ಒಂದು ಸೀಸನ್ ಎಲ್ರಿಗೂ ಒಂದು ಮನ ಮುಟ್ಟುವಂತೆ ಇರುವಂತಹ ಒಂದು ಸೀಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ಪ್ರತಿಯೊಂದು ವಿಚಾರದಲ್ಲಿ ಯಾವುದಕ್ಕೆ ವಾಯ್ಸ್ ರೈಸ್ ಮಾಡಬೇಕು, ಯಾವುದಲ್ಲಿ ಎಲ್ಲಿ ಮಾತಾಡಬೇಕು. ಸೊ ಈ ಒಂದು ವಿಚಾರವನ್ನು ಎಲ್ಲರೂ ಕೂಡ ಅಂದರೆ ಮಂದಟ್ಟು ಮಾಡಿಕೊಂಡು ಈ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಸ್ಪರ್ಧಿಗಳಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎಲ್ರಿಗೂ ತುಂಬ ಅಂದರೆ ಜನಗಳಿಗೆ ಬೇಗ ಕನೆಕ್ಟ್ ಆಗ್ತಿದ್ರು ಅಂತಾನೆ ಹೇಳ್ಬೋದು ಇಂಥ ಸ್ಪರ್ಧಿಗಳು. ಸೊ ಅದು ಹೊರಗಡೆ ಬಂದಮೇಲೆ ಅಂತೂ ಅವ್ರಿಗೆ ಕೆಲವೊಂದು ಪಾಸಿಟಿವ್ ಸಿಕ್ಕಾಪಟ್ಟೆ ಇದ್ರು ಕೂಡ ಕೆಲವೊಂದು ನೆಗೆಟಿವ್ ಅನ್ನ ಹುಡುಕ್ತಾ ಇದ್ದಾರೆ ಜನರು ಕೂಡ, ಇನ್ನೂ ಕೂಡ ಅವರಲ್ಲಿ ನೆಗೆಟಿವ್ ಅನ್ನ ಹುಡುಕ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲವೊಂದು ಕಮೆಂಟ್ಗಳು ಈಗಲೂ ಕೂಡ ಅಷ್ಟೇ, ಅಶ್ವಿನಿ ಅವರಾಗಿರ್ಬೋದು, ಜಾನ್ವಿ ಅವ್ರಿಗಾಗಿರ್ಬೋದು, ಕೆಲವೊಂದು ವಿಚಾರದಲ್ಲಿ ಕಮೆಂಟ್ ಆಗಿರ್ಬೋದು, ಕೆಲವೊಂದು ವಿಚಾರದಲ್ಲಿ ಅವ್ರಿಗೆ ಹೇಳೋ ಪದಗಳಾಗಿರ್ಬೋದು. ಸೊ ಇದನ್ನೆಲ್ಲ ನೋಡ್ತಿದ್ದಾಗ ಬಿಗ್ ಬಾಸ್ ಮುಗಿದ್ರು ಕೂಡ ಜನಗಳ ಮನಸ್ಸಲ್ಲಿ ಅದು ಅಚ್ಚೆ ಉಳಿದಿದೆ. ಆದರೆ ಅದನ್ನು ನೆಗೆಟಿವ್ ಆಗಿ ಕೆಲವೊಬ್ರು ಮಾಡ್ತಾ ಇದ್ದಾರೆ, ಇನ್ನು ಕೆಲವೊಬ್ರು ಪಾಸಿಟಿವ್ ಆಗಿ ತಗೋತಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಬಿಗ್ ಬಾಸ್ನಲ್ಲಿರುವಂಥ ಸ್ಪರ್ಧಿಗಳು ಕೂಡ ಮಾತಾಡಿದ್ದಾರೆ, ನೆಗೆಟಿವ್ ಕಮೆಂಟ್ ಮಾಡಬೇಡಿ ಅನ್ನುವಂಥದ್ದು. ಸೊ ಹಾಗಾಗಿ ಕಾವ್ಯ ಅವರ ಒಂದು ವಿಚಾರದಲ್ಲಿ ಆಗಿರುವಂತಹ ಈ ಕಮೆಂಟ್ಗೆ ಧನುಷ್ ಅವರು ಕೂಡ ರಿಪ್ಲೈ ಕೊಟ್ಟಿದ್ದಾರೆ. ಧನುಷ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿ ಒಂದು ಟಾಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು.